ಕೊಡ್ತೀನಿ ನಿಮ್ಗೆ. ಶೇರ್ ಫಾರ್ PDF. ಕಾಣಿಸ್ತಿದ್ಯಾ? ಲೋಡ್ ಆಗ್ತಿದೆ. ಕಾಣಿಸ್ತಿದೆ. ಕ್ಲಿಯರ್ ಇದೆಯಾ ಬ್ಲರ್ ಇದೆಯಾ? ಅಲ್ಲ, ಕ್ಲಿಯರ್ ಆಗಿದ್ಯಾ ಬ್ಲರ್ ಆಗಿದ್ಯಾ? ಕ್ಲಿಯರ್ ಇದೆ ಸರ್. ಕ್ಲಿಯರ್ ಇದೆ ಅಲ್ವಾ? ಶುರು ಮಾಡ್ಬೋದಾ? ಫಸ್ಟ್ ಚಾಪ್ಟರ್ ನೋಡಿ. ಫಸ್ಟ್ ಚಾಪ್ಟರ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಚಾಪ್ಟರ್ ಬಂದು ಸೆಕ್ಷನ್ ಎ, ನಂಬರ್ ಸಿಸ್ಟಮ್. ಇದರಲ್ಲಿ ನಂಬರ್ ಸಿಸ್ಟಮ್. ಸೆಕ್ಷನ್ ಎ ನಂಬರ್ ಸಿಸ್ಟಮ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪೇಜ್ ನಂಬರ್ 9. ಈಗ ಇಟ್ಟಿದ್ದೀನಿ, ಈಗ ರೆಕಾರ್ಡ್ ಆಗ್ತಾ ಇದೆ. ಈಗ ಒಂದ್ಸಲ ಮತ್ತೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ, ಓಕೆನಾ? ಈಗ ಫಸ್ಟ್ ಕ್ವಶನ್ ಗೊತ್ತಾಯ್ತಲ್ವಾ? ಈಗ ಕೊಟ್ಟಿರೋ 4 ಆಪ್ಷನ್ ಅಲ್ಲಿ ಯಾವ ನಂಬರು 9 ಇಂದನೂ ಡಿವೈಡ್ ಆಗ್ಬೇಕು, 11 ಇಂದನೂ ಡಿವೈಡ್ ಆಗ್ಬೇಕು ಅಂತ ಕೇಳ್ತಿದ್ದಾರೆ. ಆಯ್ತಾ? ಇದ್ ಹೆಂಗ್ ಕಂಡಿಡಿಯೋದು ಅಂತಂದ್ರೆ, 9 ಇಂದ ಡಿವೈಡ್ ಆಗ್ಬೇಕಂದ್ರೆ ಅಲ್ಲಿ ಕೊಟ್ಟಿರೋ ಎಲ್ಲಾ ನಂಬರ್ನು ಆಡ್ ಮಾಡಿ ಅದನ್ನ 9 ಬರಂಗ್ ಮಾಡ್ಕೋಬೇಕು. ಏನ್ ಬರಂಗ್ ಮಾಡ್ಕೋಬೇಕು? ಸಿಂಗಲ್ ಡಿಜಿಟ್ ಕನ್ವರ್ಟ್ ಮಾಡ್ಬೇಕು. ಎಲ್ಲಿ ಕೊಟ್ಟಿದಾರಲ್ಲ, ಈಗ 2 7 7 2 1 8 ಅಂತ ಕೊಟ್ಟಿದಾರಲ್ಲ, ಆ ಎಲ್ಲಾ ನಂಬರ್ಗಳನ್ನ ಆಡ್ ಮಾಡ್ಕೊಂಡು ಕೊನೆಗೆ ಒಟ್ಟು ಸಿಂಗಲ್ ಡಿಜಿಟ್ ತರಿಸ್ಬೇಕು. ಯಾಕಂದ್ರೆ 9 ಅನ್ನೋದು ಸಿಂಗಲ್ ಡಿಜಿಟ್ ತಂದಾಗ ಅದು 9 ಆಗಿದ್ರೆ 9 ಇಂದ ಡಿವೈಡ್ ಆಗುತ್ತೆ ಅಂತ ಅರ್ಥ, ಓಕೆನಾ? ಆಮೇಲೆ ಈ ಫಸ್ಟ್ ಆಪ್ಷನ್ ಹೇಳ್ತಿದೀನಿ. 2 7 7 2 1 8. 1 + 8 ಎಷ್ಟು? 9. 7 + 2 ಎಷ್ಟು? 9. 2 + 7 ಎಷ್ಟು? 9. 3 ಸಲ ಬಂತಲ್ವಾ? 3 9 ಎಷ್ಟು? 27. 3 ಸಲ ಇದೆಯಲ್ಲ 9, ಮತ್ 3 ಸಲ ಕೂಡ್ಸು 27. ಈಗ 27 ಅಂದ್ರೆ 2 ಇದೆ 7 ಇದೆ, ಮತ್ತೆ ಆಡ್ ಮಾಡಿದ್ರೆ ಎಷ್ಟಾಗುತ್ತೆ? 9. ಹಾಗಾದ್ರೆ 9 ಇಂದ ಡಿವೈಡ್ ಆಗುತ್ತೆ ಅಂತ ಆಯ್ತು ಮೊದಲನೇದು. 11 ಇಂದ ಡಿವೈಡ್ ಆಗುತ್ತಾ ಅಂತ ಚೆಕ್ ಮಾಡ್ಬೇಕು. 11 ಇಂದ ಡಿವೈಡ್ ಆಗುವಾಗ ಬರೀತೀನಿ ನೋಡಿ. ಫಸ್ಟ್ 2 ಇದೆ, 7 ಇದೆ, 7 ಇದೆ, 2 ಇದೆ, 1 ಇದೆ, 8 ಇದೆ. ಆಡ್ ನಂಬರ್, ಆಡ್ ಪ್ಲಸ್ ಈವನ್ ಪ್ಲಸ್. ನೋಡಿ, ಇದು 1 ಆಡ್. ನೆಕ್ಸ್ಟ್ ಒಂದೊಂದು ಗ್ಯಾಪ್ ಬಿಟ್ಟು ಈಗ ಫಸ್ಟ್ ಇದನ್ನ ತಗೋತೀವಿ. 2 + 7 + 8 ಎಷ್ಟಾಯ್ತು? 2 + 7 + 8 17 ಆಯ್ತಾ? ಒಂದ್ ಕಡೆ ಬರೀತೀನಿ 17. ನೆಕ್ಸ್ಟ್ ಗ್ಯಾಪ್ ಬಿಟ್ಟಿದ್ವಲ್ಲ ಆ ನಂಬರ್ನ ತಗೊಳ್ಳೋಣ. 7 + ಸಾರಿ ಒಂದ್ ನಿಮಿಷ ಮಿಸ್ ಆಯ್ತು ಇಲ್ಲಿ. ಒಂದೇ ನಿಮಿಷ ಮಿಸ್ ಆಯ್ತಿರಿ ನೋಡಿ. ಈ ಪ್ಲಸ್ ಒಂದ್ ಗ್ಯಾಪ್ ಕೊಟ್ರೆ ಇದು ಕರೆಕ್ಟಾ? ಅಲ್ಲಿ ಮಿಸ್ ಆಗಿ 80 ಮಾರ್ಕ್ ಮಾಡಿದ್ದು. 2 7 1 ಆಡ್ ಮಾಡಿದ್ರೆ ಎಷ್ಟು? 10. ಕರೆಕ್ಟಾ? ನೆಕ್ಸ್ಟ್ 7 2 8 ಆಡ್ ಮಾಡಿದ್ರೆ ಎಷ್ಟು? 17. ಇವೆರಡಕ್ಕೂ ಡಿಫ್ರೆನ್ಸ್ ಎಷ್ಟು ಬರುತ್ತೆ? 7. ನಾನು ಆಗ್ಲೇ ಏನ್ ಹೇಳಿದ್ದೆ? 0 ಬರ್ಬೇಕು ಅಥವಾ 11 ಬರ್ಬೇಕು. ಇಲ್ಲಿ ಎಷ್ಟು ಬಂದಿದೆ? 7 ಬಂದಿದೆ. ಹಾಗಾದ್ರೆ ಮೊದಲನೇದು ತಪ್ಪು. ಮೊದಲನೇದೇನು? ಸರ್, ಅದು ಬರೀ 11 ಟೇಬಲ್ಸ್ ಮಾತ್ರ ಡಿಫರೆನ್ಸ್ 0 ಬರ್ಬೇಕಾ? 0 ಅಥವಾ 11 ಬರ್ಬೇಕು. ಅದ್ ಬರೀ ಸೆಕೆಂಡ್ ಡಿವಿಸಿಬಲ್ ಬೈ 11 ಕೊಟ್ಟ ಮಾತ್ರ. ಹೌದು.
ಈಗ ನೆಕ್ಸ್ಟ್ ಸೆಕೆಂಡ್ ಆಪ್ಷನ್ ತಗೋತಿದ್ದೀನಿ. 1+0 1+0 ನೆಕ್ಸ್ಟ್ ಪ್ಲಸ್ ಇಲ್ಲೆಲ್ಲದನ್ನು ಆಡ್ ಮಾಡಿದ್ರೆ ಎಷ್ಟಾಗುತ್ತೆ? 18 ಆಗುತ್ತೆ. ಕರೆಕ್ಟಾ? 18 ಅಂದ್ರೆ 1+8 ಮಾಡಿದ್ರೆ ಎಷ್ಟಾಗುತ್ತೆ? 9 ಡಿವೈಡ್ ಆಗುತ್ತೆ 9ರಿಂದ. ಬಂತಲ್ಲ 9. ಈಗ 11ರಿಂದ ಚೆಕ್ ಮಾಡೋಣ. 11ರಿಂದ ಚೆಕ್ ಮಾಡ್ಕೊಳ್ಳೋಣ. 10098 ಈ ನಂಬರು ಈ ನಂಬರ್ನ ಆಡ್ ಮಾಡ್ಕೊಳ್ಳೋಣ ಫಸ್ಟ್. 1+0+8 9 ಕರೆಕ್ಟಾ? ನೆಕ್ಸ್ಟ್ ಈ ನಂಬರ್ ಇಂದ ಈ ನಂಬರ್ 0+9 9 ಡಿಫ್ರೆನ್ಸ್ ನೋಡಿದ್ರೆ ಎಷ್ಟು? 0 ಬಂತ? 0 0 ಬಂದ್ರೆ ಏನಂತ ಅರ್ಥ? ಅದು 11 ಇಂದ ಡಿವೈಡ್ ಆಗುತ್ತೆ ಅಂತ. 9 ಇಂದನು ಡಿವೈಡ್ ಆಯ್ತು, 11 ಇಂದನು ಡಿವೈಡ್ ಆಯ್ತು. ಸೊ ಹಾಗಾದ್ರೆ ಆನ್ಸರ್ ಯಾವುದು? ಬಿ ಇಸ್ ರೈಟ್ ಆನ್ಸರ್. ಕ್ಲಿಯರಾ? ಇದು RRB NTPC ಸ್ಟೇಜ್ 2. ಸ್ಟೇಜ್ 2 ಅಂದ್ರೆ ಇದು ಮೈನ್ಸ್ ಬರುತ್ತಲ್ಲ, ನಿಮ್ಗೆ ಹೇಳಿದ್ದೆ ಅಲ್ವಾ ಮೈನ್ಸ್ ಅಂತ. ಮೈನ್ಸ್ ಎಕ್ಸಾಮ್ ಅಲ್ಲಿ ಕೇಳಿರೋ ಕ್ವಶನ್ ಇಲ್ಲಿದೆ ನೋಡಿ. RRB NTPC ಸ್ಟೇಜ್ 2 17ನೇ ತಾರೀಕು 6ನೇ ತಿಂಗಳು 2022ನೇ ಇಸ್ವಿ. ಯಾಕಂದ್ರೆ 2021ರಲ್ಲಿ ಪ್ರಿಲಿಮ್ಸ್ ಆಗಿದ್ದು, 22ರಲ್ಲಿ ಮೈನ್ಸ್ ಆಗಿದ್ದು. ಸೊ ಇದು ಮೈನ್ಸ್ ಕ್ವಶನ್. ಓಕೆನಾ? ಕೇಳಿಸ್ತಿದ್ಯಾ? ಈಗ ಒಂದ್ಸಲ ವಿಡಿಯೋ ಕ್ಲಾರಿಟಿ ಹೆಂಗಿದೆ ಅಂತ ನಾನು ಚೆಕ್ ಮಾಡ್ತೀನಿ, ನೀವು ಚೆಕ್ ಮಾಡ್ಕೊ ಬನ್ನಿ.